ಅಲ್ಲ ನೀನು ಈ ದೇಹ ನೀನಲ್ಲ ಅಲ್ಲ. ಎಷ್ಟು ಜನ್ಮ ಇದು ನಾನಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀನ ಬೇರೆ, ಈ ದೇಹನ ಬೇರೆ ಇದೆ. ಏನ್ ಅಲ್ಲ ಇದು ನಿನ್ನಿಂದ ಅರಿವಿಸ್ಕೊಳ್ತೈತೆ ನಿಂದ, ಅದು ನೀನು ಗಣ್ಯವಾಗೈತಿ. ಅರಿವು ನೀನು ಯಾವಾಗಲೂ ಇದು ಇರುವು ನೀನು. ಇದು ಮಧ್ಯಂತರದಲ್ಲಿ ತೋರ್ತೈತಿ, ಅರಿವಿಸ್ಕೊಳ್ತೈತಿ. ಈ ದೇಹ ನಡಬರ್ಕ್ ಬಂದು ನಡಬರ್ಕ್ ಹೋಗ್ತೈತಿ. ಅದು ಆಗಂತುಕದ. ನೀನು ಆಗಂತುಕ ವಸ್ತು ಅಲ್ಲ, ಬಂದು ಹೋಗುವಂಥದ್ದಲ್ಲದು. ಯಾವಾಗಲೂ ಇರುವಂಥ ವಸ್ತು ನೀನದಿ ಅನ್ನೋದನ್ನು ಅನುಭವದಿಂದ ನಿರಂತರ ಅಭ್ಯಾಸ ಮಾಡಿದಾಗ ಇದರ ಅನುಭವ ನಿನಗೆ ಒಂದು ಖಾತ್ರಿ ಮಾಡ್ಕೋ. ಅನುಭವ ಆದಾಗ, ಸಮಾಧಿ ಹೊಂದಿದಾಗ ನಿನಗೆ ಅನುಭವ ಇದೆ, ಇದು ನಾನಲ್ಲ ಅನ್ನುವಂಥ ಅನುಭವ. ಅದಕ್ಕಾಗಿ ನಿರಂತರ ಇದರ ಅಭ್ಯಾಸ ನಡಿಬೇಕು ನೋಡ್ರಿ, ನಮ್ಮನ್ನು ಕುರಿತು. ಅದನ್ನು ಅನುಭವಗಳು ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಯಾರು ನೀನು ವಿಚಾರ ಮಾಡಿ ನೋಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊರಿ. ನಾವಲ್ಲದ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಂಡು ನಮ್ಮ ಭಾವದೊಳಗೆ ಉಳ್ಕೊಳ್ಳುವಂಥ ನಿರಂತರ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಮನುಷ್ಯನ ಜನ್ಮಕ್ಕೆ ಬಂದದ್ದ ಇದನ್ನು ಉದ್ದೇಶ. ಮತ್ತು ಈ ಶರೀರ ಭಾವ ಇಟ್ಕೊಂಡು ಏನೇನಾರ ಮಾಡಿ ಮತ್ತು ಹುಟ್ಟು ಸಾವುಗಳಿಗೆ ಒಳಗಾಗಕ್ಕೆ ಮತ್ತು ಈಗ ಇದರಿಂದ ಪಾರಾಗಿ ಜನ್ಮದ ದುಃಖವನ್ನು ನೀನು ಕಳ್ಕೋಬೇಕನ್ನುವಂಗಿದ್ರೆ ಪ್ರಯತ್ನ, ಅಭ್ಯಾಸ ಬೇಕಿದೆ. ಆತ್ಮಚಿಂತನದ ಅಭ್ಯಾಸ ನಿರಂತರವಾಗಿ ನಡಿಬೇಕು ನೋಡಿ. ಹಗಲಿರುಳೆನ್ನದೆ ಅಂತ ನಿದ್ದೆ ಬಾರದಿದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ. ಏನಪ್ಪ ಇದು ತಪ್ಪೆ ಅಂದ್ರೆ ಮತ್ತೆ ಎಂತೆಂಥ ಜನ್ಮಕ್ಕೆ ಅದು ಕೂತಾವೋ ಏನೋ. ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಲಸ ಮಾಡ್ಕೊಂಡೇ ದೊಡ್ಡ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ. ಅದು ಇಷ್ಟೆಲ್ಲ ಎಚ್ಚರಗೊಳಿಸಿದ್ರು ಅದ್ರ ಕಡೆ ನಮಗೆ ಇದಿಲ್ಲ. ಯಾಕೆ ಲಕ್ಷ್ಯ ಇಲ್ಲ. ಯಾವ ಪುಣ್ಯ ಇದ್ರೆ ಬರ್ತೈತೆ ಅಂತಿದ್ರು, ಅದು ಇಲ್ಲ ಅಂದ್ರೆ ಬರೋದಿಲ್ಲಪ್ಪ. ಅದನ್ನು ಏನು ಪುಣ್ಯ ಇಲ್ಲದವ್ರಿಗೆ ಈ ಅನುಭವ ಹೆಂಗೆ ಬರಬೇಕು? ಪುಣ್ಯ ಇದ್ರೆ ಇದ್ರ ಕೇಳ್ಬೇಕಪ್ಪ, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು ಅನ್ನೋದು ಹತ್ತೈತೆ. ನಾವು ಜಗತ್ತಿನ ಆಗುಗಳನ್ನೆಲ್ಲ ಮರೆತು ಕೇವಲ ಆತ್ಮಚಿಂತನದಾಗ ತೊಡಗುವಂಥ ಭಾಗ್ಯ ಬೇಕಲ್ಲ. ಅಂಥ ಪುಣ್ಯ, ಬಹಳ ಪುಣ್ಯ ಬೇಕು. ಲೆಕ್ಕಿಲ್ಲದಷ್ಟು ಪುಣ್ಯ ಅಂದಾರ ಅದಕ್ಕೆ. ಇದೇ ನೆನವನ್ಯಾಗ ಉಳಿಬೇಕಾತಂದ್ರೆ ಭಾಳ ಪುಣ್ಯ ಬೇಕು. ಏನು ಬಂಡವಾಳ ಭಾಳ, ಪುಣ್ಯದ ಬಂಡವಾಳ ಭಾಳ ಬೇಕು. ಇದೇ ಎಚ್ಚರಿಕೆ ಒಳಗಿದ್ದಾಗ ಈ ಶರೀರ ನಾನಲ್ಲನ್ನು ವಿಚಾರ ತಿಳಿದು ಬಿಟ್ರೆ ಚಿಂತೆ ಕಿಡಿತೈತೆ ನೋಡ್ರಿ. ಎಚ್ಚರಿದ್ದಾಗ, ಪ್ರಜ್ಞಾ ಇದ್ದಾಗ ಪ್ರಜ್ಞಾಸ್ಥಿತ ಆಗ್ಬೇಕು ಅಂತಿದ್ರು ಅಜ್ಜ. ಪ್ರಜ್ಞಾ ತಪ್ಪದ್ರೊಳಗಾಗುತ್ತೆ. ಎಚ್ಚರಿಕೆಗೆ ಬಂದ ಮ್ಯಾಗ ಇದೇ ಕೆಲಸ ನಮ್ದು. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ನಡಿಬೇಕು ಒಳಗೆ. ಅದು ವಾಸನೆಗಳು ಎಳ್ಕೊಂಡು ಹೋಗಿ ಮತ್ತು ನಮ್ಮನ್ನೆಲ್ಲ ಹೀನ ಸ್ಥಿತಿಗೆ ಒಯ್ತಾವೆ ನಮ್ಮನ್ನು. ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಬೇಕಾದಂಥ ವಾಸನೆ ಆಯ್ತು ಅಂದರೂ ಸುಧಾ ವಿವೇಕದಿಂದ ಅದನ್ನು ನಾಶ ಮಾಡ್ಕೊಳ್ಳಿ. ಬಾಕಿ ಯಾವ ಉಪಯೋಗನೇ ಇಲ್ಲ ಅದನ್ನು ಮಾಡೋದ್ರಿಂದ ಹೋಗೋದಿಲ್ಲ ಅದು ವಾಸನ. ವಿವೇಕ ವಿಚಾರ ಇಲ್ಲದ ಇವೇನು ವಾಸನೆಗಳೇನದಾವ ಮತ್ತು ಅವು ನಮ್ಗೆ ಅದ ಭಾವನೆಯನ್ನು ಗಟ್ಟಿಗೊಳಿಸಿ ಮತ್ತು ಜನ್ಮಾಂತರ ತಿರ್ಗಾಕಸ್ತವೆ ನಮಗೆ. ಅದಕ್ಕೆ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರವಾಗಿ ನಡಿಬೇಕು ನೋಡ್ರಿ. ಅದಕ್ಕೆ ಅಂಥ ಸಂಘ ನಮಗೆ ಬೇಕು. ಸಾಕ್ರೆಟೀಸಿಗೆ ಈ ಜನ್ಮದಲ್ಲಿ ಅದು ಹೊಳೆದಿದ್ದರಿಂದ ವಿಷ ಕೊಟ್ಟರು ತಗೊಳಕ್ತಾ ಇರೋದ್ರು. ಸಿದ್ಧಾರೂಢರು ಹಂಗಾರೆ ಬ್ಯಾಡನ ಬಿಟ್ಟು ಬಿಡಂಗ ತೊಗೊಂಡ್ರು. ಅವರು ನಕ್ಕು ಕುಡಿದ್ರು. ಅವರು ಆರಾಮಕತೆ ಕುಡೀರಿ. ಸಾಕ್ರೆಟೀಸನ ಶಿಷ್ಯರು ಅದನ್ನು ತಪ್ಪಿಸ್ತೇವೆ, ನೀವು ಅದನ್ನು ಮೂವಂಟ್ರಿ, ಇದನ್ನೆಲ್ಲ ನಿಮ್ಮ ಇದರಿಂದ ನನಗೇನಾದ್ರೂ ಅವಶ್ಯಕತೆ ಇಲ್ಲ, ಅದನ್ನು ತಪ್ಪಿಸ್ಕೊಂಡು ಹೋಗ್ಬೇಕು. ಮೊದಲೇ ನನಗೆ ತಪ್ಪೇ ಬಿಟ್ಟದ್ದು ಅದು ಏನಾಗ್ಬೇಕು? ಅಷ್ಟೇ ಯಾಕಾದ್ರೆ ಕೂಡ ಗುದ್ದಾಡ್ತಿ ಅದು. ಹೆದರ್ಲಿಲ್ಲ ಅವರು. ದೇಹದ ಇದನ್ನು ಮಾಡ್ಕೊಂಡು ನಾವು ಹೆಂಗೆ ಬಿಡ್ಲಿವೋ ಅಂತೇವೋದಿಲ್ಲ. ಇದ ನಾನು ಭಾವ ಎಷ್ಟು ಗಟ್ಟಿಯಾಗೈತೆ ನೋಡಿ. ತಾದಾತ್ಮ್ಯ ಭಾವ ಭಾಳ ಕಠಿಣ ಅದ. ಇದು ಸಂಬಂಧ ತಪ್ಪಿಸ್ಕೊಳ್ಳೋದು. ಈಗಿನ ಯಾವ ಮೊಟ್ಟಮಾನ್ಯದ ಸಾಧು ಸನ್ಯಾಸಿ ಜಗದ್ಗುರುಗಳು ವಿಷ ಕೊಟ್ಟು ತಗೊಳಕ್ತಾ ಇರ್ತೀರಿ.
ಕೊಡಾನ ಶರೀರ ಭಾವ ಹೋಗಿರೋದಿಲ್ಲ. ಏ ದೇಹ ಭಾವದಿಂದ ಮುಕ್ತ ಆದವ, ಅವಾಗ ಚಿಂತೆ ಇರೋದಿಲ್ಲ. ಏನು ಚಿಂತೆ ಕಳ್ಕೊಂಡು ಆರಾಮಿರ್ಬೇಕು ಅನ್ನುವಂಗಿದ್ರೆ ಈ ಶರೀರ ಬರ್ದಂಗೆ ಮಾಡ್ಕೊ, ಇನ್ನೇಮ್ ಎಂದೆಂದೆಂದೆಂದು ಬರ್ದಂಗೆ ಮಾಡ್ಕೊ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅದ. ಇದಕ್ಕೆ ಮೋಕ್ಷ ಅಂತಾರೆ. ಏನು ಶಾರೀರಿಕ ಚಿಂತೆ ಕಡಿದ್ರೆ ಅವ ಮುಕ್ತ. ಏನು ಶರೀರ ಹುಳ ಹತ್ತಿರ ಹುಳ ತಿಂತೈತಿ ಬಿಡು, ಮೇಯ್ವಲ್ದು ಅನ್ಬೇಕು. ಬಣಟ್ಟಿ ರುದ್ರ ಸ್ವಾಮಿಗಳು ಅವ್ರನ್ನ ಜಳಕ ಮಾಡಿಸುವಾಗ ಕಿವಿಯಾಗ ತಗನಿ ಮಣಿ ಮಾಡಿರ್ತಿದ್ವು ಅಂತ. ಕಿವಿ ಗಡ್ಡ್ಯಾಗ ಜಳಕ ಮಾಡುವಾಗ ಅವನ್ನೆಲ್ಲ ಅವನೇ ಯಾಕೆ ತೆಗಿತಿರ್ ಬಿಡು, ನೀನು ತಮ್ಮ ಆಹಾರ ತಾವು ತಗೋತಾವಂತಿದ್ರಂತ. ಆಕೈತೆ ನಮಗೆ. ಹಾಂ ಕಿವಿ ಗಡ್ಡ್ಯಾಗ ತಗನಿ ಮಣಿ ಮಾಡಿರ್ತಿದ್ರು, ಖಬರ್ ಇರ್ತಿದ್ರು ಅಂತ. ಅವನ್ನ ಯಾಕೆ ತೆಗಿತಿ ಬಿಡಂತ. ಅವು ತಮ್ಮ ಜಗದಾಗ ಆಹಾರ ತಗೋತಾವ ಅವನು. ಅಷ್ಟು ಉದಾಸೀನ ಶರೀರ ಸಂಬಂಧ ಹೆಂಗಿರ್ಬೇಕು ಅವ್ರಿಗೆ. ನಾವು ಇದನ್ನು ಎಷ್ಟು ಮೇಲ್ಮಾನಿಕೆ ಮಾಡ್ತೇವೆ, ಎಷ್ಟು ವ್ಯವಸ್ಥಿತವಾಗಿ ಇಟ್ಕೋಬೇಕಂದ್ರು ಸುಧಾ ಇದು ತನ್ನ ಚಾಳಿ ಬಿಡುದಿಲ್ಲ. ಬೇಕಾದಷ್ಟು ತೀಡ್ಯಾಡ್ದು ಮಾಡಿದ್ರು ಮತ್ತು ತನ್ನಂಗ ಎಲ್ಲನೂ ತನ್ನಂಗ ಮಾಡುತ್ತೆ. ಬೇಕಾದಷ್ಟು ಇದ್ರೆ ಸ್ವಚ್ಛವಾಗಿ ಸಾಬೂನು ಹಚ್ತೇನೆ, ನೀವು ಶೇಂಟ್ ಹೊಡಿತೀನಿ, ಏನಿದ್ರೆ ವ್ಯವಸ್ಥೆ ಮಾಡಿದ್ರು ಮತ್ತು ತನ್ನಂಗ ಮಾಡುತ್ತೆ. ತನ್ನಂಗ ಮಾಡ್ಕೊಂಬಿಡ್ತೈತೆ ಅದು ಎಲ್ಲ. ಅದನ್ನು ಸಹಿತ ರಾಡಿ ಮಾಡಿಬಿಡ್ತೈತೆ. ಆಗಿನ ಪೂರ್ತಿ ಕಷ್ಟ. ಸಾಬಾನು ವಾಸನೆ, ಶೇಂಟ್ ವಾಸನೆ, ಒಂದು ತಾಸು ಬಿಟ್ಟು ನೋಡಿ ಅದನ್ನೆಲ್ಲ ಮುಗಿದ ಹೋಗ್ತೈತಿ. ಅದನ್ನು ಸುಧಾ ಮತ್ತೊಂದು ನಮೂನಿ ವಾಸನೆ ಎಬ್ಬಿಸ್ತೈತಿ. ಇಂಥದ್ರಾಗ ನೀ ಸುಖ ಹೊಂದವ. ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು. ನೀ ಶರೀರ ನಾನು ಅಂತ ಇಟ್ಕೊಂಡು ನೀ ಏನು ಮಾಡಿದ್ರು ವ್ಯರ್ಥ ನೋಡಿ. ಶರೀರದ ಅಭಿಮಾನ ಹೋಗ್ಬೇಕು ನೋಡಿ. ಏನು ಎಲ್ಲಿ ಬಿದ್ರೇನು, ಎಲ್ಲಿ ಆದ್ರೇನು. ಮುಂದಿರ್ತಾ ಹೆಣ ಹೋಗ್ಯಾಕ ಗುಣಿ ತಕೊಂಡು ಕುಂತಿರ್ತಾರೆ ಸ್ವಾಮಿಗಳನ್ನು. ಏನು ತಿಳಿದಂಗೆ ಆತ. ಯಾಕ್ರಿ ಎಲ್ಲಾರ ಯಾಕೆ ಬೀಳೋದು ಬಿಡೋದು. ಪಂಚಭೂತಾದಿಗಳಲ್ಲಿ ವಿಲೀನಾಗಿ ಹೋಗೋದು. ಎಲ್ಲಿದ್ರು ಯಾಕ್ರಿ ಅದನ್ನ ಕಟ್ ಹಾಕೊಂಡು ಕುಂಡ್ರವ ಇಟ್ಕೊಂಡು ಕೆಡ್ದಂಗೆ. ಯಾಕ್ರಿ ಪಾರಿಜದಾಗ ಹಾಕಿ ಇಟ್ಕೋಬೇಕಂತ. ಅದನ್ನು ಯಾವುದೋ ಚರ್ಚ್ದಾಗ ಇಟ್ಟಾರಂತಲ್ಲ, ಪಾರಿಜದಾಗ ಹಾಕಿ ಯಾವುದೋ ಹೆಣ ಏನು ಮಾಡವ ಅದನ್ನು ಇಟ್ಟ. ಆ ಪಿರಾಮಿಡ್ ಅದು ಅವಾಗೆಲ್ಲ ಈಜಿಪ್ತಾಗದ ಅದನ್ನ ಮಾಡ್ಯಾವಳು ಹೌದಿಲ್ಲ. ಕೆಡದಂಗೆ ಅವನ್ನೆಲ್ಲ ಇವನ್ನೆಲ್ಲ ಹಾಕಿ ರಾಜನ ಶರೀರ ಪಿರಾಮಿಡ್ ದೊಡ್ಡ ದೊಡ್ಡ ಇವನ್ ಕಟ್ಟಿಬಿಟ್ಟಾರ. ಹೆಂಗೆ ಕೊಟ್ಟಿದ್ದಾರ್ರಿ ಅವಾಗ ಆಧುನಿಕ ಇದಿಲ್ಲ, ಅವಾಗ ಎಲ್ಲ ಸೌಕರ್ಯಗಳಿಲ್ಲ. ಒಂದೊಂದು ದೊಡ್ಡ ದೊಡ್ಡ ಗುಡ್ಡ ಎಂತೆಂಥ ಕಲ್ತಂತಂದು ಪಿರಾಮಿಡ್ ಕಟ್ಟ್ಯಾರ ಅವನು. ಅದ್ರಾಗ ಅವ ಮಮ್ಮಿ ಅಂದ್ರೆ ಈಗ ಮಮ್ಮಿ ಅಂತೀರಲ್ಲ, ಅವ ಹೆಣಕ್ಕಂತಾರೆ ಮಮ್ಮಿ ಅಂತ. ಈಗ ನಾವು ರೂಢಿ ಒಳಗೆ ಮಮ್ಮಿ ಅಂತೀವಲ್ಲ, ಡ್ಯಾಡಿ ಮಮ್ಮಿ. ಹೆಣಕ್ಕಂತಾರೆ ಮಮ್ಮಿ ಅಂತ. ಆ ಪಿರಾಮಿಡ್ ನನಗೆ ಮಮ್ಮಿ ಅಂತಾರೆ ಅವಕ್ಕೆ. ಅದನ್ನು ಕಲ್ತ್ಬಿಟ್ಟಾವ, ಸುಧಾರಿಸ್ಯವ ನಾವು ಮಮ್ಮಿ ಅಂತ. ಹೆಣಕ್ಕೆ ಅನ್ನೋದು ಅವು ಮಮ್ಮಿ ಅಂತ. ಶರೀರದ ಚಿಂತೆ ಇರಲಿಲ್ಲ ಅಂದ್ರೆ ಅವು ಮುಕ್ತ ನೋಡು. ಯಾವ್ದು ಹಸಿವು ತಸಿಗಳ ಬಾಧೆ ಇಲ್ದಂಗೆ ಆಗ್ಬೇಕು. ಎಂದಿನಂತೆ ನಮಗೆ ಭಯ ಇಲ್ದಂಗೆ ಆಗ್ಬೇಕು. ಸಾವಿನ ಭಯ ಅಂತ ದೂರ ಹೋಗ್ಬೇಕು. ಹೌದಿಲ್ಲ. ಸದ್ದ ಈಗ ರೆಡಿ ಇರ್ಬೇಕು. ಈಗ ಸದ್ದ ಬಿಡಾಕಂದ್ರೆ ರೆಡಿ ಇರ್ಬೇಕು ನೋಡಂತ. ಅಂದ್ರೆ ನಿಶ್ಚಿಂತ ಪುರುಷ. ಯಾವಾಗ ಬೇಕು ಅವಾಗ 24 ತಾಸು ಶರೀರ ಬಿಡಾಕ ತಯಾರಿರ್ಬೇಕು ನೋಡ್ರಿ. ಏನು ಯಾಕೈತೆ ನಮಗೆ ಕಠಿಣ ಇದೆ, ಭಾಳ ಕಠಿಣ ಐತೆ. ಯಾಕೆ ಇದು ಗೆಳೆತನ ಭಾಳ ಮಾಡ್ಕೊಂತ ಬಂದೀವಿ ನಾವು. ಭಾಳ ದಿನದ ಗೆಳೆತನ ಆಗ್ಬಿಟ್ಟೈತಿ. ನಾನು ಭಾವ. ಹೆಂಗೆ ಮರಿಲಿ ಇದನ್ನ ನಾನು ಅಂತ. ಹೆಂಗೆ ಮರೆಯಲಿ ಅಂತ ಪದ ಅಂತೀರಲ್ಲ, ಯಾಕ್ರಿ ಇದನ್ನ ಹೆಂಗೆ ಮರೆಯಲಿ ಇದನ್ನು ನಾನು. ಗೆಳೆತನ ಶರೀರ ಸಂಬಂಧ ಹೆಂಗೆ ಬಿಡ್ಲಿ ವಯಪ್ಪ ಇದನ್ನಂತೇನು. ಬಿಡಾಕ ಒಲ್ಲೆ ಅಂದ್ರು ಹೋಗೋ ಒಲ್ಲೆ ಅಂದ್ರೆ
ಬಿಡಾಕ ಅಲ್ಲಾದ್ರೂ ಹೋಗು, ಯಾರೇನು ಮಾಡೋದು ನೀವು? ಹ್ಞೂ ಶರೀರ ಇದ್ರೆ ಚಿಂತೀವೋ, ಶರೀರ ಇರಲಿಲ್ಲ ಅಂದ್ರೆ ಚಿಂತೀವಿ. ನಿನಗೆ ನಿದ್ದೆ ಹೆಚ್ಚಾಗಿ ಶರೀರ ಸಂಬಂಧ ತಪ್ಪಿತ್ತು. ಅವಾಗ ಹೆಂಗಿದ್ದಿ? ಎಚ್ಚರಿಕೆ ಒಳಗೆ ಶರೀರ ಸಂಬಂಧ ಹಚ್ಕೊಂಡು ಈಗ ಹೆಂಗಿದ್ದಿ ನೋಡಿ. ಒಂದು ಎಚ್ಚರಿಕೆ ಒಳಗಾರೆ ನೆಮ್ಮದಿಯಿಂದ ಇದೆಯಾ? ಹಾಂ, ಇಷ್ಟು ಎಚ್ಚರಿಕೆಗಳನ್ನು ಕಳೆದಿ ಒಂದು ಎಚ್ಚರಿಕೆ ಒಳಗೆ ಆರಾಮಿನ ಭಾವದಾಗ ಹಾಂ ನಿಶ್ಚಿಂತನಾಗಬೇಕಂತೀ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ ಅಂತ. ನೀನು ಅಲ್ಲದ್ರೆ ನೆನಪು ಮಾಡ್ಕೊತ ಕುಂತಿ ದುಶ್ಚಿಂತಿನ ಆತ್ಮಚಿಂತನೆ ಮಾಡ್ಕೊತ ಕುಂತ್ರೆ ನಿನಗೆ ನಿಶ್ಚಿಂತ ಆಗಿರ್ತೈತಿ. ಆ ಭಾಗ್ಯ ಆ ಪುಣ್ಯ ಬೇಕಲ್ಲ ನಿನಗೆ, ಆತ್ಮಚಿಂತನದ ಅಭ್ಯಾಸದಾಗ ತೊಡಗುವಂಥದ್ದು. ಅದು ಎಬಸು ಕರ್ಮ ಎತ್ತಾಗರೆ ಅದನ್ನು ಬಿಟ್ಕೊಟ್ಟು ಮತ್ತೇನಾದ್ರು ಮಾಡೋಕೆ ಹಚ್ತೈತಿ. ಅನಾತ್ಮ ಚಿಂತನೆಗಳು ತೊಡಗಕ್ಕೆ ಹಚ್ತೈತಿ. ಈ ಶರೀರ ನಾನನ್ನುವಂಥ ತಿಳುವಳಿಕೆ ಪೂರ್ಣ ಹೋಗ್ಬೇಕು ನೋಡ್ರಿ, ನಾಶ ಆಗ್ಬೇಕು. ಆರುಡ್ರಿಗೆ ವಿಷ ಕೊಟ್ಟರು, ಅವರು ಅದನ್ನು ನಗ್ಕೊಂತ ಕುಡಿದ್ರು. ಆದರೆ ಆ ಸಂಪ್ರದಾಯದವ್ರು ಯಾರು ವಿಷ ಕೊಟ್ಟು ಯಾರು ತಗೊಳಕ್ತಾ ಇದ್ರಿ? ದೇಹ ತಾದಾತ್ಮ್ಯ ಭಾವ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಚಿಂತೆ ಇರುವುದನ್ನು ನೋಡ್ರಿ. ಅನುಗಾಲವು ಚಿಂತೆ ಜೀವಕ್ಕೆ. ಇದ್ರ ಶರೀರ ಹಿಡ್ಕೊಂಡ್ರೆ ಚಿಂತೆನ ಅದು. ಇದ್ರ ಸಂಬಂಧ ತಪ್ಪಿಸ್ಕೊಳ್ಳೋ ಮಠ ಚಿಂತೆ ಇರುವುದನ್ನು ನಿಶ್ಚಿಂತ ಆಗ್ಬೇಕನ್ನೋಂದ್ರೆ ಈ ಶರೀರ ಸಂಬಂಧ ವಿಚಾರದಿಂದ ಇದ್ರ ಸಂಬಂಧ ತಪ್ಪಿಸ್ಕೊ. ಬಾಕಿ ಏನು ಮಾಡಿರೂ ಆಗೋದಿಲ್ಲ. ಆ ಯೋಗ ಈ ಯೋಗ ಎಷ್ಟು ಯೋಗಗಳ ಕಾಲ ವ್ಯರ್ಥ ವೇಳೆ ಕಳಿತೀನಿ. ಅದನ್ನು ಒಳಗದ ವಾಸನ ಹಂಗೆ ಇರ್ತದೆ. ಶರೀರ ಭಾವ ಇಟ್ಕೊಂಡ ಮಾಡೋದು ನೀವು ನಾವು. ನಿನ್ನ ಭಾವದೊಳಗಿದ್ದಾಗ ಶರೀರ ಸಂಬಂಧ ತಪ್ತೈತಿ. ಅದಕ್ಕೆ ಆನಂದ ಸಮರಸ ಇದನ್ನು ಹೊಂದ್ರಿ ಅಂತ ನಿಜಗುಣಾರು ಹೇಳ್ಯಾರ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯಗಳು ಆತ್ಮನಿಜ ನಿಷ್ಠರಾಗಿರಿರು. ಅಲ್ಲಿ ನಿಷ್ಠ ನಿಮ್ಮಲ್ಲಿ ನಿಮಗೆ ನಿಷ್ಠ ಇರಲಿ. ನಿನ್ನ ಭಾವದೊಳಗೆ ನೀ ಇರಾಕಲಿ ಅಂದರೆ ಇದ್ರ ನೀ ಅಲ್ಲದ್ರೆ ಎಲ್ಲ ಸಂಬಂಧ ತಪ್ಪಬೇಕತಿ. ಆತ್ಮಭಾವದೊಳಗೆ ನಾವು ಸ್ಥಿರವಾಗಿ ನಿಲ್ಲಬೇಕಾತಂದ್ರೆ ವಿಚಾರದಿಂದ ಎಲ್ಲ ಇವನ್ನೆಲ್ಲ ಭಾವನೆಗಳನ್ನು ಕಲ್ಪನೆಗಳನ್ನೆಲ್ಲ ಸರಿಸ್ಬೇಕು. ಆತ್ಮಸಂಸ್ಥಮನ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಏನನ್ನೂ ಚಿಂತಿಸದೆ ಆತ್ಮಸ್ವರೂಪದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಎಲ್ಲ ಕಾಮನೆಗಳನ್ನು ಬಯಕೆಗಳನ್ನು ಮನನಾಶ ಮಾಡಿಕೋ ವಿಚಾರದಿಂದ. ಸಂಕಲ್ಪ ಪ್ರಭವಾನ್ ಕಾಮಾಸ್ತಕ್ವ ಸರ್ವಾನ್ ಶೇಷತ ಅಂತ. ಸ್ವಲ್ಪ ಉಳಿಯದಂತೆ ಎಲ್ಲ ಬಯಕೆಗಳು ಒಂದು ಸ್ವಲ್ಪ ಉಳಿಯಬಾರ್ದು ನಿನಗೆ. ಉಳಿದ್ರೆ ಮತ್ತದು ಮೊಳಿಕೆ ಹೊಡಿತೈತಿ, ಮತ್ತೆ ಜನ್ಮಕ್ಕೆ ಹಾಕ್ತೈತಿ. ಅದಕ್ಕೆ ಪೂರ್ಣ ಇದನ್ನು ಜ್ಞಾನ ಆದಾಗ ಇದು ಪೂರ್ಣ ನಿನಗೆ ಸಂಬಂಧ ತಪ್ಪಿ ಹೋಗ್ತೈತಿ ನೋಡ್ರಿ. ಅನಾತ್ಮದ ಸಂಬಂಧ ನೀನಲ್ಲದ ಎಲ್ಲ ಸಂಬಂಧಗಳು ತಪ್ಪಿ ಹೋದಾಗ ನಿನಗೆ ಮುಕ್ತದೇನು ಅನ್ನೋದು ಅನುಭವ ಬರ್ತೈತಿ. ನಾನಾ ಮುಕ್ತದೇನೆ ಅಂತ ಹಚ್ಕೊಂಡದ್ದು ತಾನ. ಮನಸ್ಸ ಸಂಬಂಧ ತಪ್ಪಿಸ್ಕೊಳ್ಳೋದು ತಾನ. ಯಾರು ಹಚ್ಕೋ ಅಂತ ಹೇಳೋದಾರು ಇಲ್ಲ, ನಿನಗೆ ಸಂಬಂಧ ತಪ್ಸಾರೋ ಯಾರೂ ಇಲ್ಲ. ನೀನೇ ಮಾಡ್ಕೊಂಡಿದ್ದೆಲ್ಲ. ಮನಸ್ಸ ಎಲ್ಲ ಮಾಡ್ಕೊಂಡು ಮನಸ್ಸು ತಾನ ಹಚ್ಕೊಂಡು ಒದ್ದಾಡ್ತೈತಿ. ತಾನ ಸಂಬಂಧ ತಪ್ಪಿಸ್ಕೊಂಡು ತಾನ ಆರಾಮಿರ್ತೈತಿ. ಮನಸ್ಸ ಎಲ್ಲದಕ್ಕೂ ಕಾರಣ ಅಂದ. ಮನ ಏವ ಮನುಷ್ಯಾನಾಂ ಕಾರಣಂ ಬಂದ ಮೋಕ್ಷಯೋ ಅಂತ. ಎಲ್ಲದಕ್ಕೂ ಮನಸ್ಸ ಕಾರಣ. ಹಚ್ಕೊಂಡವನು ನೀನ, ಬಿಡವನು ನೀನ. ಹಚ್ಕೊಂಡು ಹೋಗೋತಿ, ಬಿಟ್ರೆ ನೀನು ಆರಾಮೈತಿ. ಹಚ್ಕೊಂಡು ನೋಡು, ಬಿಟ್ಟು ನೋಡು. ನಿನ್ನ ಉದ್ಧಾರಕರ್ತ ನೀನು. ಯಾರೂ ಯಾರನ್ನು ಉದ್ಧರಿಸಲಾಗದು. ಆತ್ಮನೇವ ಆತ್ಮನ ಉದ್ಧರೀತ್. ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಹೊರತು ಯಾರು ಇನ್ನೊಬ್ಬರು ದಾರಿ ತೋರಿಸ್ತಾರೆ. ಮುಕ್ತಿ ಮಾರ್ಗ ತೋರಿಸ್ತಾರೆ. ಮುಕ್ತಿಯನ್ನು ಯಾರೂ ಕೊಡೋದಿಲ್ಲ. ಅದು ಯಾರ ಅಂತೇಳಿ ಕೊಡ್ತಗೊಳ್ಳೋದು ಏನಸಲ್ಲ. ನಿನ್ನಲ್ಲಿದ್ದದನ್ನು ನೀನೇ ಹೊಂದೋದು. ಇನ್ನೊಬ್ಬರು ದಾರಿ ತೋರಿಸ್ತಾರೆ. ಯಾವುದೇ ಮಹಾತ್ಮ ಮುಕ್ತಿ ಕೊಡೋರು ಯಾರಿಗೆ ಕೊಟ್ಟಿಲ್ಲ. ದಾರಿ ಹಿಂಗದ ನೋಡಪ್ಪ, ಪ್ರಯತ್ನ ಮಾಡು, ಸಂಬಂಧ ತಪ್ಪಿಸ್ಕೋ, ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡು. ಆತ್ಮನಿಗೆ ಆಕಾರ ಇದ್ದಿದ್ರೆ
ಅದು ನಾಶ ವಿಕಾರ ಆಗಿ ಹೋಗಿತ್ತು. ಆತ್ಮ ವಿಕಾರಿ ಅದು, ಯಾವ ಆಕಾರ ಇಲ್ಲದ ಅಂದ್ರೆ ವಿಕಾರ ಆಗುವುದಲ್ಲ ಅದು. ಏನು ಆಕಾಶಕ್ಕೆ ಗಾಳಿ ಮಳೆ ಮಿಂಚು ಆನೆಕಲ್ಲಿನಿಂದ ಏನಾರ ಹಾನಿ ಆಗೈತೇನು? ಶೀತ ಗಾಳಿ ಥಂಡಿಯು ಹತ್ತೈತೇನ ಅದಕ್ಕೆ? ಹಂಗೆ ರೂಪರಹಿತವಾದ ವಸ್ತುಗಳಿಗೆ ಯಾವ ಹಾನಿನೂ ಇಲ್ಲ. ಯಾರು ಮಾತಾಡಿದ್ರು ತನ್ನನ್ನು ಬಿಟ್ಟ ಜಗತ್ತಿನ ವಿಷಯನ ಮಾತಾಡ್ತೀವಿ. ದೃಶ್ಯಾತೀತವಾದ ವಸ್ತುವಿನ ಬಗ್ಗೆ ಅದ್ರ ಕಡೆ ಲಕ್ಷ್ಯ ಕೊಟ್ಟರೆ ಯಾವ ಹಾನಿನೂ ಇಲ್ಲ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕು ಅಂದರೆ ನಿನ್ನ ನಿಜ ದೃಶ್ಯಕ್ಕೆ ವಿಲಕ್ಷಣವಾಗಿದೆ. ದೃಶ್ಯದೊಳಗಿಂದ ಯಾವ ಲಕ್ಷಣಗಳು ಅಲ್ಲಿಲ್ಲ. ಅದಕ್ಕೆ ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರಮಲ್ಲೆಂದು ಮನಸ್ಸಿಗೆ ವಿಷಯವಾದಲ್ಲೆಂದು. ಅದು ಹೆಂಗೆ ಮತ್ತೆ ತಿಳ್ಕೋದು ಇವನ್ನೆಲ್ಲ ಇವು ಯಾವುವು ಅದರ ಮನಸ್ಸಿಗೆ ಆ ವಾಣಿಗೆ ನಿಲ್ಕಲಾರದನ್ನು ಹೆಂಗೆ ತಿಳ್ಕೋದು ಅಂತ. ಅದು ಒಳಗೆ ಆಂತರಿಕವಾಗಿ ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು. ನಿತ್ಯಂ ಪರಿಪೂರ್ಣಂ ತಾನಂದು ಎಲ್ಲ ಕಾಲದೊಳಗೂ ಇರುವಂಥದ್ದು, ನಿತ್ಯವಾಗಿದ್ದದ್ದು ಅದು. ಅದು ಇಲ್ಲದಂಗೆ ಇಲ್ಲದ ಕಾಲ ದೇಶಗಳಿಲ್ಲ, ಎಲ್ಲ ಪರಿಪೂರ್ಣವಾದದ್ದು, ಎಲ್ಲದರೊಳಗೂ ಐತದು. ನೀನಿಲ್ಲದ ದೇಶ ಕಾಲಗಳಿಲ್ಲ ಅಂದ್ರೆ ಪರಿಪೂರ್ಣವಾದ ವಸ್ತು ನೀನು ಅಂತ. ನೀ ಇಲ್ದಂಗೆ ಯಾವಾಗ ಕೇಳು. ಎಲ್ಲ ವಸ್ತುವೊಳಗದಿ, ಎಲ್ಲ ಕಾಲದೊಳಗೂ ನೀ ಏನದಿ. ನಿನ್ನ ಹೊರತು ಮತ್ತೊಂದಕ್ಕೆ ಅಸ್ತಿತ್ವವಿಲ್ಲ. ಒಮ್ಮೆ ಅವು ಉಳ್ಕಿದ್ವು ಎಲ್ಲ ನಿನ್ನ ಬಿಟ್ಟು ಉಳ್ಕಿದ್ವು, ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಅಕ್ಕವ. ಆದ್ರೆ ನೀ ಇಲ್ದಂಗೆ ಯಾವಾಗಕ್ಕೆ ಹೇಳ. ವಿಚಾರ ಮಾಡಿ ನೋಡ್ಕೊ, ಯಾವಾಗಲೂ ಇರುವಂಥ ವಸ್ತು ನೀನು. ನಿತ್ಯಂ ಪರಿಪೂರ್ಣಂ ತಾನೆಂದು ದೃಶ್ಯ ವಿಲಕ್ಷಣದಿಂ ಕುರಿಹಿಟ್ಟು. ಈ ತೋರ್ಕಿಗೆ ಸಂಬಂಧ ಎಲ್ಲ ವಿಲಕ್ಷಣವಾಗಿ ನಿಂತು ನೋಡ್ಕೊ. ವಶ್ಯಮಿದೆ ಅಂದೇನೆ ಲಕ್ಷಿಸಿ ಕೊಟ್ಟು, ವಶ್ಯಮಿದೆ ಅಂದೇನೆ ಸಿದ್ಧವಾಗಿದ್ದದ್ದು, ಅದು ರೆಡಿ ಇದ್ದದ್ದು. ಅದನ್ನು ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ. ವಶ್ಯಮಿದೆ ಅಂದೇನೆ ಲಕ್ಷಿಸಿ ಕೊಟ್ಟು ಹಿಂಗೆ ಅದ್ರ ಕಡೆ ಲಕ್ಷ ಕೊಟ್ಟು ಅದನ್ನು ಅನುಭವ ತಗೋಬೇಕಾಗೈತಿ. ಯಾವಾಗಲೂ ಇರಾವ ನೀನು, ಅದನ್ನು ಖಾತ್ರಿ ಮಾಡ್ಕೋ. ಅಯ್ಯೋ ಯಪ್ಪ ನಾನು ಹೋಗ್ಯೇನು, ಹೋಗುದು ಯಾವ್ದು? ನೀ ಯಾರ ಹೋಗುದನ್ನು ನೋಡಾವ ನೀನು. ನೀನು ಹೋಗವಲ್ಲ. ಸಾಯುವುದು ಯಾವ್ದು? ಸಾಯುವುದನ್ನು ನೋಡಾವ ನೀನು. ನಿನಗೆಲ್ಲೈತೇವು ಸಾವು. ನಾನೇ ಸತ್ನಿ ಅಂತ ತಿಳ್ಕೊಂತಾನ. ನನಗೆ ಏನಾರ ಆಗುವುದಿಲ್ಲ, ನೀ ಅಲ್ಲ ತೋರಿಕೆಯಾಗೈತಿ. ನಿನಗೇನೂ ಆಗಿಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೋ. ಒಮ್ಮೆ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋ, ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಅದು ಖಾತ್ರಿ ಇಲ್ಲದಕ್ಕೆ ಬಾಧೆ ಪಡ್ತೀನಿ. ಅಲ್ಲದನ್ನು ಹಿಡ್ಕೊಂಡು ನನಗೆ ಆಗೈತು ಯಪ್ಪ ನಾನಾ ಇದು ಅಂತ ತಿಳ್ಕೊಂಡ್ರೆ ಹೌದಿಲ್ಲ. ಅದ ಇದ್ರಾಗ ಹೋಗ್ತೀನಿ, ಬರೇ ಅದ ನೆನಪಿನಾಗ ಕಾಲ ಕಳಿಸತ್ತು ಬಿಡದನ. ಯಾವುದನ್ನು ನೆನಪು ಮಾಡೋದ್ರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಕೈತಿ. ಅದರ ನೆನಪಿನಾಗಿರಕಲಿ. ಅದನ್ನು ಕೇಳೋದ್ರಿಂದ ದುಃಖ ನಿವಾರಣೆ ಆಕೈತಿ. ಅದನ್ನು ಕೇಳೋದ್ರಿಂದ ಅದನ್ನು ಕೇಳಾಕಲಿ. ನಾವು ಇದ್ರ ಸುದ್ದಿ ತೆಗೆದ್ರೆ ಏನಾಕೈತಿ ನೋಡ್ಕೋ. ಯಾಕೆ ಅದ್ರ ಕಾಲು ಕಳೀತಿ? ಕೆಲಸ ಇಲ್ಲ. ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೆದ್ರೆ ಏನು ಬಂತು ನಿನಗೆ? ಎಷ್ಟು ಜನ್ಮ ಆತ್ರಿ ಇದ ಚಿಂತನೆದೊಳಗೆ ಕಾಲು ಕಳೀಲಿಕ್ಕೆ. ಏನು ಲಾಭ ಮಾಡ್ಕೊಂಡೆ? ಈ ವೇಳೆ ಸಾರ್ಥಕ ಮಾಡ್ಕೋ. ಸಿಕ್ಕಂಥ ವೇಳೆ, ಮನುಷ್ಯನ ಜನ್ಮಕ್ಕೆ ಆಯುಷ್ಯದ ವೇಳೆ ಭಾಳ ಇಲ್ಲ. ಅರ್ಧ ನಿದ್ಯಾಗ ಹೋಗ್ತಾವು ಹೌದಿಲ್ಲ. ಇದ್ರಾಗ ಹೋದು ನೀನು ಆಟ ಪಾಠಗಳಲ್ಲಿ 20 ವರ್ಷ, ಒಂದು 30 ವರ್ಷ ಗಂಡ ಹೆಂಡತಿ ಮಕ್ಕಳು, ಇದ್ರಾಗ ಮಜಾ ಮಾಡೋದ್ರಾಗ ಹೋತು ನೀನು. ಆ ವಿಷಯ ಎಲ್ಲ ವ್ಯಾಮೋಹಕ್ಕೆ ಬಿದ್ದು ಎಲ್ಲಿ ಉಳಿತೈತಿ ನಿನಗೆ ವೇಳೆ? ಏನಿದ್ರು ಗಟ್ಟಿ ಶರೀರ ಗಟ್ಟಿ ಹರಿದಾಗಿದ್ದಾಗ ಇದನ್ನು ತಿಳ್ಕೊಬೇಕು. ನೀವು ವಯಸ್ಸಿಗೆ ಬಂದ ಮ್ಯಾಗ ಮಾಡ್ಕೋಬೇಕು ಕೆಲಸ. ಅವಾಗ ಅಜ್ಞಾನ ಆವರಿಸಿ ಬಿಡ್ತೈತಿ. ಎಲ್ಲಿ ಈ ವಯಸ್ಸಿನಾಗನ ನಿನಗೆ ಇದನ್ನು ಮಾಡ್ಬೋದು? ಈ ಬೇರೆ ಪಾಗಿ ಯಾಕ್ರಿ? ಅವಾಗ ಏನ್ತೈತಿ? ಮುದುಕಾಯಿ ಬಂದು ಕುಂತ್ರು ಏನು ತೀತೈತಿ ನಿನಗಲ್ಲಿ? ನೋಡಿ, ಮುದುಕಾಯಿ ಬಂದು ಕುಂತದ್ದು ಏನು ತೀಬೇಕಂತಿದ್ರ? ಅದು ಏನು ತೀಬೇಕು? ಚಂಡ ಹಾಕಿ ಅದು ಹೋಗ್ಕೋತೈತಿ. ಮತ್ತು ಅದ ಬುದ್ಧಿ ಎಲ್ಲ ಹಳಸಂಡಿ ಆಗಿ ಹೋಗಿರ್ತೈತಿ, ಎಲ್ಲ ಕೆಟ್ಟು ಹೋಗಿರ್ತೈತಿ. ಎಲ್ಲಿ ಗ್ರಹಣ ಮಾಡೋ ಶಕ್ತಿನ ಉಳಿದಿರೋದು ಅಲ್ಲಿ? ಭವಿಷ್ಯ ಚಿಂತನೆ ಮಾಡಿ ಬಾಳ್ಯಾಕೆ ಬಡ್ಕೊಂಡು ಅದ್ರಾಗ ಏನು ಉಳಿದು ಗೆದ್ದು ತಿಂದಂಗೆ ಆಗಿರ್ತದಲ್ಲ. ಏನು ತಿಳಿಬೇಕು? ಎಷ್ಟು ಹೇಳಿದ್ರು ಮತ್ತು ತನ್ನ ಇದನ್ನು ಬಿಡೋದು.
ಅದಕ್ಕೆ ಸಣ್ಣ ಹುಡುಗನ ಕರೆಸ್ರಿ ಅಂತಿದ್ರು ಹಚ್ಚವ್ರು. 5 ವರ್ಷದ ಹುಡುಗನ ಕೊಡ್ನಿ ಅವ್ನು ದೇವ್ರನ್ನ ಮಾಡ್ತಾನೆ ಅಂತಿದ್ರು ಹಚ್ಚವ್ರು. ಇವನು ತಗೊಂಡು ಏನು ಮಾಡೋದಲ್ಲ ಡಾಳಾಟಕ್ಕೆ ಅದಲ್ಲ. ಎಲ್ಲ ಒಡೆದು ಉರಿ ಹಚ್ಚವನ ಇವು ಅಂತ ಎಲ್ಲ ಚಲಾವಣ ತಂದಿ ಅಲ್ವ ಅಂತಂದ್ರ ಇವ ಜವಳ ತೆಗ್ಸಾಕ್ ಹೋಗ್ಯಾನ ಅಲ್ಲಿ ಕರಿಕಟ್ಟಿ. ಅವ ಏನವ ಸೋಮಲಿಂಗ ಒಂದು ಟ್ಯಾಕ್ಟರ್ ಮಂದಿ ತೊಗೊಂಡು ಹೋಗ್ಯಾನ ಅಲ್ಲಿ ಸೂರ್ಯಬಾಣಕ್ಕೆ ಜವಳ ತೆಗ್ಸಾಕ. ಯಪ್ಪ ಇಲ್ಲಿ ಬೆಟ್ಟಿಗೆ ಬಂದಿ ಏನು ಪರ ಎಲ್ಲ ಜಲವ ತಂದಿ ಅಲ್ಲ ವಯಸ್ಸಾದದ್ದು ಎಲ್ಲ ಜಲವನ್ನ ತೊಗೊಂಬಂದಿ ಅಲ್ಲ, ಒಂದು ಉಪಯೋಗ ಇಲ್ಪ ಇದ್ರಾಗಂತ ಅಜ್ಜಾರು ಹಿಂಗದ. ಏನು ಮಾಡೋದು ತೊಗೊಂಡ ಅವನು ಕತ್ತಿ ಹಳಗಲ ತೊಗೊಂಡು ಏನು ತಿಳ್ಬೇಕ್ರಿ. ಸುಮ್ಮನೆ ಬರೋದು ಹೊತ್ತಗಳಾಕ ಮನ್ಯಾಗ ಬೇಸರಾಗಿ ತಗ ಹೋಗಿ ನಡಿಯತ್ತಾಗ ಅಂದಾಗ ಹೌದಲ್ಲ. ಪಂಡ್ರಪೋಳಿಗೆ ಹೊಡಿತಾರಲ್ಲ, ಮೊದಲು ಹೊಡಿತಿದ್ರ ಹುಬ್ಳ್ಯಾಗಿತ್ತದು ಹೌದಲ್ಲ. ಕಟ್ಗರ್ಗೆ ಹೊಡೋದೇನೋ ಪಂಡ್ರಪೋಳಿಗೆ ಹೊಡಿತಿದ್ರ. ಅಲ್ಯಾರ ಯಾರು ವ್ಯವಸ್ಥೆ ಮಾಡೋದು. ಈಗ ಅದಾವಲ್ಲ ಪಂಡ್ರಪೋಳಿ ಅಂದ್ರೆ ಇವ ವೃದ್ಧಾಶ್ರಮ ಹೌದಲ್ಲ. ಪಂಡ್ರಪೋಳಿಗೆ ಹೊಡಿತಾರಲ್ಲ ಅವ್ರು. ಮತ್ತು ಯಾರು ಇರಲಿಲ್ಲ ಅಂದ್ರೆ ಪಂಡ್ರಪೋಳಿಗೆ ನಾವು ಹೋಗೋದು. ಈ ಪಂಡ್ರಪೋಳಿ ನೀವು ಪಂಡ್ರಪೋಳಿ ಚಾಲು ಆಗ್ಯಾವ ಈಗ ಅಲ್ಲಿ ಹೌದಿಲ್ಲ. ಮತ್ತು ಯಾರು ಮಕ್ಕಳು ಫಾರಿನ್ದಾಗ ಅವರು ಈ ದೊಡ್ಡಸ್ತಾರ ಹೇಳ್ಕೊಂತ ಹೋಗ್ತೈತೆ ನನ್ನ ಮಗ ಫಾರಿನ್ದಾಗ ಅದಾನ, ನೀ ಎಲ್ಲಿದ್ದೀನಿ ನೋಡಿ ಪಂಡ್ರಪೋಳಿ ಆಗದಿ ನೀ ಪಂಡ್ರಪೋಳಿ ಆಗದಿ ಅದು ಫಾರಿನ್ದಾಗ ಅದ ದಿಮಾಕ್ ಮಾಡ್ಕೊಂಡು ಅಡ್ಡಿ ಆಗ್ತೈತಿ. ಏನು ಇದ್ರಾಗ ಹೊಕ್ಕಾವೆಲ್ಲ ಏನು ಮಾಡುತ್ತು. ಏನು ಮೊದಲು ಜಾನ್ ಆಗಲಿಲ್ಲ ಅಲ್ವೋ ನೀನು, ಇದನ್ನು ನೆಚ್ಚಿ ಕೆಟ್ಟಲ್ಲೋ, ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿಲ್ಲ, ಅದು ಅದಕ್ಕೆ ಬಂದೇವನು ಲಾಭ ಮಾಡ್ಕೊಳ್ಳಿಲ್ಲ. ಎಷ್ಟೊತ್ತಿಂದ್ರಿ ಇದು ಅಸ್ಥಿರವಾದದ್ದು. ಯಾವುದು ಅಸ್ಥಿರಂ ಯೌವನಂ ಅಸ್ಥಿರಂ ಇದೆ. ನಿನ್ನ ಶ್ರೀಮಂತಿಕೆ ಅಧಿಕಾರ ಯಾವುದು ಶಾಶ್ವತವಾದದ್ದಲ್ಲ. ಕ್ಷಣಾರ್ಧದಲ್ಲಿ ಎಲ್ಲ ಮಾಯ ಆಗೋಗುತ್ತೆ. ಇಂಥದ್ದನ್ನು ನೆಚ್ಚಿ ಅಲ್ಲೋ, ಅಸ್ಥಿರವಾದದ್ದನ್ನು ನಂಬ್ಕೊಂಡು ಕುಂತಿಯಲ್ಲೋ. ಯಾವುದು ಯಾವಾಗಲೂ ಇರುವಂಥದ್ದನ್ನು ನಂಬು, ಅಲ್ಲಿ ನಂಬಿಕೆ ಇಡು, ಅಲ್ಲಿ ಶ್ರದ್ಧೆಯನ್ನಿಡು. ಏನು ಇಷ್ಟು ಹೇಳಿದ್ರು ನಂಬಿಗಿಲ್ಲ ನಮಗೆ, ಮತ್ತು ಅದನ್ನು ನಂಬ್ತೇವೆ. ಅಸ್ಥಿರವಾದದ್ದನ್ನು ನಂಬ್ತೇವೆ. ಯಾವುದು ನಿತ್ಯದ, ಯಾವುದು ಅನಿತ್ಯದ, ಯಾವುದು ಹಿತ, ಯಾವುದು ಅಹಿತದ ಅನ್ನೋ ತಿಳುವಳಿಕೆ ಯಾವಾಗಪ್ಪ ನಿನಗೆ ಜಾಗೃತ ಆಗೋದು? ಇದನ್ನು ನಂಬಬೇಡ. ಅಸ್ಥಿರವಾದದ್ದು, ಅನಿತ್ಯವಾದದ್ದು, ದುಃಖ ಕೊಡೋದನ್ನು ನಂಬಬೇಡ ಅಂದಾರ. ಅದನ್ನು ಬಿಟ್ಟು ಏನಾಯ್ತಪ್ಪ ನಮಗಂದೇನು ಹಂಗಾರೆ ಹೊಡಿ ಚಟ್ಟಿ. ಯಾರೇನು ಮಾಡೋದು? ಒಟ್ಟು ಹೇಳ್ತಾರೆ ಅವ್ರು ಮಹಾತ್ಮರೇ. ಹೇಳಿಲ್ಲ ಇವ್ರ ಬುದ್ಧಿ ಎಷ್ಟದು, ಯಾರೇನು ಮಾಡೋದು? ಅನುಭವಿಸ್ರಿ, ಏನು ಮಾಡೋಕ್ಕಾಗೋದಿಲ್ಲ. ಮಾಡ್ಕೊಂಡು ತಿಳ್ಕೊಂಡಿದ್ದ ಸರ್ಕೊಂಡು ನಿನಗೆ ಲಾಭ ಐತಿ. ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಪುಣ್ಯಾತ್ಮಗ ಮಾಡ್ಕೋತಾನ, ನಾವು ಸರ್ಕೋತಾನ. ಅದನ್ನು ನಂಬಲ್ಲಿ, ನಿಜವಾದ ಇರುವಿನ ನಂಬಿ ಅದ್ರ ಲಾಭ ಮಾಡ್ಕೋತಾನ. ನೋಡ್ರಪ್ಪ ಇದ್ದದ್ದು ಹೇಳೇವು. ನೀನು ನಿಮ್ಮ ಕಡೆ ಬಿಟ್ಟಿದ್ದೀನಿ, ಮಾಡ್ಕೋ ಕೆಲಸ. ನೀವು ಎಲ್ಲಿ ಮಟ್ಟ ಹೇಳ್ತಾರೆ ಹೇಳೋರು? ಎಷ್ಟೊಂದು ಹೇಳೋದಂದ್ರೆ ಯಾಕ್ರಿ? ಈಶಾಡಕ್ಕೆ ಕಲಿಸೋರು ಎಲ್ಲಿ ಮಟ್ಟ ಕಲಿಸ್ತಾರೆ ಹೇಳ್ರಿ? ಆ ಕಲಿಸೋ ಕ್ರಮ ಎಲ್ಲಿ ಮತ ಆಯ್ತು ಮೇಡ ಅತಾಗಿಂದ ನೀನ ಪ್ರಯತ್ನ ಮಾಡ್ಬೇಕು ಅದಕ್ಕೆ. ಅದ್ರ ಎಲ್ಲ ನೀನಪ್ಪ ಗುರುನಾಥ, ಎಲ್ಲ ನೀನ ಅಂದ್ರೆ ನೀ ಪ್ರಯತ್ನ ಮಾಡೋಲ್ಲಿ ಮುನಿಗೊಕ್ಕಿ ಹೌದಿಲ್ಲ. ಪ್ರಯತ್ನ ಮಾಡ, ಸ್ವತಃ ಪ್ರಯತ್ನ ಮಾಡ್ಬೇಕಾಗೈತೆ ಅದಕ್ಕೆ. ಏನು ಪ್ರಾಕ್ಟಿಕಲ್ ಹಂಗೆ ನಾವು ಈ ಬದುಕಬೇಕಿಲ್ಲ. ಹೆಂಗೆ ಬದುಕಬೇಕು ಅನ್ನೋದು ಇದ್ದು ತೋರಿಸಿದ್ರಿಲ್ಲ ಅವರು ಜಗತ್ತಿಗೆ ಬಂದ ಮ್ಯಾಗ. ನಾವು ಮಾತಾಡಿದ ಅದು ಪ್ರಾಕ್ಟಿಕಲ್ ಅಲ್ಲ ಅದು. ಯಾಕ್ರಿ? ಥಿಯರಿ ಬರೀ ಓಡೋದು ಕೇಳೋದು ಎಲ್ಲ ಮಾಡಿದ್ವಿ, ಬರೀದಾಯ್ತು, ಪುಸ್ತಕ ಬರೆದಿ. ಈಶಾಡೋದ್ರ ಬಗ್ಗೆ ಬುಕ್ಗಳನ್ನು ಬರ್ದವ. ನೀರಾಗ ಹೋಗೋದ್ರೆ ಈಶಾಡಕ ಬರಲಿಲ್ಲ ಅವಾಗ. ಏನು ಮಾಡೋದು ತಗೊಂಡ? ಎರಡು ಶಾಸ್ತ್ರ ಹೇಳ್ತಿತ್ತಲ್ಲೋ, ಹಿಂಗೆ ಯಾಕೆ ಮಾಡ್ತಿದ್ರು ಅಂತಂದ್ರೆ ಏನು ಮಾಡೋದು? ಹೌದಿಲ್ಲ. ಹೇಳೋದು ಕೇಳೋದು ಎಲ್ಲ ಮಾಹಿತಿ ಮಾಡಿಕೊಂಡ್ರು, ಅದಕ್ಕೆ ಪ್ರಾಕ್ಟಿಕಲ್ ಬರಲಿಲ್ಲ, ಅದು ಇರಾಕ್ ಬರಲಿಲ್ಲ. ಅದರಂತೆ ಇರಾಕ್ ಕಲ್ತ್ರ ಲಾಭ.
ವೇದ ಅಂತಂದ್ರೆ ಅದರಂತೆ ಜೀವಿಸೋದು. ಏನು ಅಂದ್ರೆ ಲಾಭ ಆಕೈತಿ. ಮಾತಿನ ಜ್ಞಾನ ಬರೀ ಚೈನಿ ಹೊಡಿಯೋಕಷ್ಟ ಇದೆ, ಹೌದಿಲ್ಲ? ಚೈನಿ ಹೊಡ್ಕೊಂತ ಅಡ್ಡಾಡೋದು ಮಾತಿನ ಜ್ಞಾನ ಕಲ್ಕೊಂಡೆ ಅಂದ್ರೆ ಏನು ಜನರು ಹೌದು ಅನ್ನಿಸ್ತಾರೆ. ಅದನ್ನು ತೊಗೊಂಡು ಏನು ಮಾಡೋದು? ಜನರ ಮೆಚ್ಚುಗೆ, ಜನ ಮೆಚ್ಚಿ ನಡ್ಕೊಂಡರೆ ಏನುಂಟು? ನಿನ್ನ ವಾಸನ ಕಳ್ಕೊ ಹೋಗ್ಬೇಕಲ್ಲ, ಹೋಗ್ಯಾವ. ಹೊಗಳ್ಬೋದು, ನಿನ್ನ ಮೆರೆಸಬಹುದು, ಏನು ಮಾಡುತ್ತೋ? ಅದರಿಂದ ನಿನಗೆ ಲಾಭ. ಸುರನರ ವಂದ್ಯತೆಲಿಂದ ಉದೇನು, ಸರಸಾಲಂಕೃತಿ ರೂಪಿಂತೇನು, ಬಹುಸಿದ್ಧಿಗಳನ್ನು ಪಡೆಯಲು ಅದರಿಂದೇನು, ನಿಜ ಸುಖ ಮಿಲ್ಲದೊಡೆಯುವ ಇದರಿಂದೇನು. ನಿಜವಾಗಿ ನಿನಗೆ ನೆಮ್ಮದಿ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು? ಅವನು ಕಂಡಾಗಲೇ ರಮಣೀಯವಿದೆಲ್ಲ ಎಲ್ಲ ನಿರಸನ ಆಗಿಬಿಡ್ತೈತೆ, ಎಲ್ಲ ಹೋಗಿಬಿಡ್ತಾವೆ. ಕ್ಷಣಾರ್ಧದಲ್ಲಿ ಇದು ಹೋಗಿಬಿಡ್ತೈತೆ. ಏನು ನೀನಲ್ಲದನ್ನೆಲ್ಲ ಕೈಬಿಟ್ಟ ನೀವಾಗಿ ಯಾವಾಗ ಉಳಿತೀರಿ, ಅವಾಗ ನಮ್ಮ ಋಣ ತೀರ್ತೈತಿ ನೋಡಿ. ಏನು ನಮ್ಮ ಋಣ ತೀರ್ಸೋದು ಭಾಳ ಕಠಿಣ ಅದ. ನೀವು ಯಾವಾಗ ತೀರ್ಸವ್ರು ನಮ್ಮ ಋಣ? ನೀವು ಏನು ಕೊಟ್ರೆ ನಮ್ಮ ಋಣ ತೀರ್ತೈತಿ? ಉಣ್ಣಾಕ ತಿನ್ನಾಕ ಕೊಟ್ರೆ, ಹಣ್ಣು ಹಂಪಲ ಕೊಟ್ರೆ, ಬೆಣ್ಣೆ ತುಪ್ಪ ಕೊಟ್ರೆ, ಯಾಕ್ರಿ? ದುಡ್ಡು ದುಗ್ಗಣಿ ಕೊಟ್ರೆ ನಮ್ಮ ಋಣ ತೀರ್ತೈತಿ? ಗುರುವಿನ ಋಣ ಪರಿಹಾರಕ್ಕಾಗಿ ತಕ್ಕ ದ್ರವ್ಯ ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಏನು ಕೊಟ್ಟರೂ ಗುರುವಿನ ಋಣ ತೀರುವುದಿಲ್ಲ. ಅವರಂತೆ ನಡ್ಕೊಂಡ್ರೆ ಅದರಂತೆ ಆ ಸ್ಥಿತಿ ನೀನು ಸಮಾಧಿಯನ್ನು ಹೊಂದಿದಾಗ ಗುರುವಿನ ಋಣ ತೀರ್ತೈತಿ. ಹೊಂದಿ ಇನ್ನುಳಿದವರಿಗೆ ಅದನ್ನು ಮಾರ್ಗದರ್ಶನ ನೀವು ಮಾಡಬೇಕು. ನೀನು ಆ ಸ್ಥಿತಿ ಪಡೆದು ನಿನ್ನ ಸಂಪರ್ಕದಾಗ ಎಷ್ಟು ಜನ ಬರ್ತಾರೆ ಅವರೆಲ್ಲರಿಗೂ ಇದರ ಮಾರ್ಗದರ್ಶನ ಹಂಚು. ಇದನ್ನು ನೀನು ಅನುಭವವನ್ನು ಹಂಚ್ಕೋಬೇಕು. ನೀನು ಅಂದಾಗ ಗುರುವಿನ ಋಣ ತೀರ್ತೈತಿ. ಏನು ಯಾವಾಗಪ್ಪ ನಮ್ಮ ಋಣ ತೀರ್ಸೋದು? ನೀವು ಇಲ್ಲ ಅಂದ್ರೆ ಕೇಳಿ ಮನೆಗೆ ಎದ್ವಾರ ಮತ್ತು ಮೊದಲಿನ ಚಾಳಿತ್ತಂದ್ರೆ ನಮ್ಮ ಋಣದಾಗ ಹೋಗ್ತೀರಿ ನೀವು. ಏನು ಎಂದೂ ಆಗೋದಿಲ್ಲ ನಿಮಗೆ. ಕೇಳಿದ್ದನ್ನು ನೆನಪು ಮಾಡ್ಕೊತ ಕೂಡೋದು ಬಿಟ್ಟುಕೊಟ್ಟು ಕಾರ್ ಮತ್ತು ಬಾಳೆ ನೆನಪು ಮಾಡ್ಕೊತ ಕೂತ್ರಂದ್ರೆ ಋಣ ತೀರ್ಸೋಕೈತಿ. ಕೇಳಿದ್ದು ನೆನಪಿಟ್ಕೊಂಡಾಗ ಧ್ಯಾನ ಕುಂಡ್ರಾಕ್ ಬರೋದಿಲ್ಲ. ಧ್ಯಾನ ಕೂಡಲಿಲ್ಲ ಅಂದ್ರೆ ನಮ್ಮ ಋಣ ತೀರುವುದಿಲ್ಲ ನಿಮ್ಗೆ. ಮನನ ಮಾಡಲಿಲ್ಲ ಅಂದ್ರೆ ಹೋಗಿ ಗುಡಿಯಾಗಿ ಶಿವಟಾಡ್ಕೊತ ಕುಂದಿರ್ತೀವಿ. ಯಾಕ್ರಿ? ಏನು ತಿಳಿಬೇಕ್ರಿ? ಮಂದಿದ್ದಲ್ಲಿ ಹೋಗ್ಬೇಕು, ಜವ ಇದ್ದಲ್ಲಿ ಜಡಬುದ್ಧಿ ಜಡಸಂಗ ಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕಿಲ್ಲ. ಜನಸಂಘದಿಂದ ದೂರ ಇರಬೇಕಾಗತ್ತೆ. ಜನರ ಪರಿಚಯ ಇಲ್ಲದಿರಬೇಕು. ಮಾತಿನ ಹರಿಯ ಬಿಟ್ಟಿರಬೇಕು. ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು. ಮರೆಯಬೇಕು ಪ್ರಪಂಚ ವಾಸನೆಗಳು. ಆ ಅಭ್ಯಾಸದಾಗ ತೊಡಗಿರಿ, ಏನಾರ ನಿನಗೆ ದಾರಿ ಸಿಗ್ಬೋದು. ಇಲ್ಲಾಂದ್ರೆ ಏನು ಜನ ಸಂಪರ್ಕದಾಗ ಕಾಲ ಕಳರಿ ಅದಕ್ಕೆ ಮತ್ತೆ ಒಳಗೆ ಆಂತರಿಕವಾಗಿ ಇದು ಬೇಕಲ್ಲ. ಈ ವಿಚಾರ ನಮ್ಮಲ್ಲಿ ಉದಯ ಆಗ್ತದೆ. ಎಲ್ಲರಿಗೂ ಬರೋದು ಭಾಳ ಕಠಿಣ ಅದ. ಎಲ್ಲೋ ಒಬ್ಬವ ಏನು ಕೋಟಿಗೊಬ್ಬವ ಅಂತ. ಏನು ನಮಗೇನು ಕೊಡವ್ರು? ನಾವೇನು ದುಡ್ಡು ತಗೊಳ್ಳವ್ರೆ? ಉಣ್ಣೋದು ತಿನ್ನೋದು ಬೇಕಂತೇವೆ. ಯಾರನ್ನಾರ ಕೇಳಿದ್ರೆ ನನಗೆ ಇಂಥದ್ದು ಬೇಕಂತ ಯಾರು ಇಷ್ಟು ದಿನ ಬಂದು ಯಾಕ್ರಿ? ಏನು ಕೊಟ್ಟದ್ದು ತಿಂದು ನೀವು ಏನು ಇದ್ದು ಎಲ್ಲಿ ಇದ್ದು ಅಲ್ಲಿ ಮಲ್ಕೊಂಡು ಯಾಕ್ರಿ? ಇದು ಸ್ಥಿತಿಯನ್ನು ಅನುಭವ ತಂದು ಕೊಟ್ಟರು. ಏನು ಕೇಳಿದ್ದನ್ನು ಮನನ ಮಾಡ್ಲಿಕ್ಕೆ ಕೂಡಲಿಲ್ಲ ಅಂದ್ರೆ ಎಲ್ಲರೂ ನಮ್ಮ ಋಣದಾಗ ಹೋಗ್ತಿದ್ ನೋಡ್ರಿ. ಏನು ನೀವೇ ಉಣ್ರಿ, ನೀವೇ ತಿನ್ನಿರಿ, ನಮ್ಮ ಋಣ ತೀರ್ಸಕ್ಕೆ ತಯಾರಾಗಿರಿ ನೋಡ್ರಿ. ಇಲ್ಲಿ ಬಂದು ಕುಂತು ಎದ್ದು ಹೋದ್ರೆ ನಮ್ಮ ಋಣದಾಗ ಬೀಳ್ತೀರಿ ನೀವು.
ಇಲ್ಲಿ ಬಂದು ಕುಂತ ಎದ್ದು ಆದ್ರೆ ಅದಕ್ಕೆ ಬರೋದಿಲ್ವ ಪರಿಣಾಮ. ಅಂಥದ್ದು ಮಾಡಕ್ಕೆ ಹೋಗ್ಬಿಡು. ಮತ್ತು ಎಂದು ಉದ್ಧಾರ ಆಗ್ಬೇಕು. ನೀರು ಬಂದು ಉಳ್ಳಾಡಿದ್ರೆ ಉದ್ಧಾರಕ್ಕೆ ಇಲ್ಲಿ ಜಾಗೃತ ಸ್ಥಾನ. ಈ ಸ್ಥಾನ ಬಿಟ್ಟು ಅಲ್ಲಿ ಮಬ್ಬಿ ಕೆಡಿಸುವಂಥ ವಾತಾವರಣದೊಳಗೆ ಯಾಕ್ರಿ? ಅಂಥ ವಾತಾವರಣದೊಳಗಿದ್ದರೆ ಅದಕ್ಕೆ ಬಂತು ನಿನ್ನ ಜೀವನ ಎಲ್ಲ ವ್ಯರ್ಥ ಆಯ್ತು. ಅದಕ್ಕೆ ಜಾಗೃತ ಸ್ಥಾನ ಅಂತಾರೆ. ಎಚ್ಚರಗೊಳಿಸುವಂಥದ್ದು. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು, ನೀನು ಮಾಡಬೇಕಾದಂಥ ಕರ್ತವ್ಯ ಏನು ಅನ್ನೋದು. ಅದಕ್ಕೆ ಜಾಗೃತ ಸ್ಥಾನಗಳು. ಅದನ್ನು ಕಾಕೊಂಡು ಹೋಗ್ಬೇಕಲ್ಲ, ಯಾವಾಗಲೂ ಇದರ ವಿಚಾರ ನಡಿಬೇಕಿಲ್ಲಿ. ಅದಕ್ಕೆ ಮಹತ್ವ ಐತಿ. ಇಲ್ಲ ಅಂದ್ರೆ ಇದಕ್ಕೇನು ಮಹತ್ವ? ಇದು ನಡೀಲಿಲ್ಲ ಅಂದ್ರೆ ಮನೆಗೆ ಹೋಗಿದ ನೀವು ಮಾತಾಡಲಿಲ್ಲ ಅಂದ್ರೆ ಕೇಳಿದವರು ನಮ್ಮ ಋಣದ ಬಿಡ್ತೀರಿ ನೀವು. ಆಕೈತೇನು? ಮನೆಗೆ ಹೋಗಿ ಸುದ್ದಿ ತೆಗಿದೆಯೇ, ಇಲ್ಲೇ ಹಾಕ್ದಾಗದು ಬಿಡು ಮನೆ ಸುದ್ದಿ ಮನೆಯಾಗಿವ, ಅಲ್ಲೇ ಮಾತಾಡಪ್ಪ, ನೀ ಇಲ್ಲೇ ಹಾಕಿ ತಂದಿವನು ಅಂತ. ಹೌದಿಲ್ಲ? ಮನೆ ಮಸೂತಿ ಮಾಡಿಪ್ಪ. ಹೌದಿಲ್ಲ? ಮನೆಗೆ ಹೋಗಿ ಮಸೂತಿ ಆತಂತ. ಅಲ್ಲಿ ನಮಾಜ್ ಮಾಡಕತ್ರ ಮನ್ಯಾಗ ಧ್ಯಾನ ಕುಂತ್ರ ಅಂದ್ರೆ ಮನೆ ಮಸೂತಿ ಏನು? ಮಸೂತಿ ಮಾಡಮ್ಮ ಮನೆ ಇದನ್ನ. ಹೌದಿಲ್ಲ? ತದ್ವಿರುದ್ಧ ಆಗೈತ್ರಿ ಇದು ನಮ್ಗೆ. ಸಾಂಕ್ಟ್ ಬಂದಾಗಟ್ಟ ಇಲ್ಲಿ ಬರುದ. ಅಲ್ಲಿ ಮನೆಗೆ ಹೋದ್ರೆ ಇದ್ರ ಸುದ್ದಿನ ತೆಗಿಯೋಂಗಿಲ್ಲ ಅದನ್ನ. ಹೌದಿಲ್ಲ? ಬರೇ ಬಾಳೆ ದಿವಸ ನಾನು ಮತ್ತೊಂದು ಏನು ಇಲ್ಲ. ನೆನಪಿಗೆ ಎಲ್ಲಿ ಬರ್ಬೇಕು ನಿನಗೆ? ಉದ್ಧಾರ ಎಂದ ಆಗ್ಬೇಕು. ಮನೆಯನ್ನವ್ರು ಯಾರ ತಂದೆ ತಾಯಿ ಅಂತವ್ರು ಅಭ್ಯಾಸ ಮಾಡಿದೇನಪ್ಪ, ಧ್ಯಾನ ಕೂತೇನೆ ಅದ್ರಾಗ ತೊಡಗೋನವ್ರು ಯಾರು ಹೇಳವ್ರು ಯಾರು? ಮನೆಯ ತಂದೆ ತಾಯಿಗಳು ಎಚ್ಚರಗೊಳಿಸೋರಿಲ್ಲ, ಸುತ್ತಮುತ್ತಲ ಪರಿಸರನೂ ಇಲ್ಲ, ನೀನು ವಿಚಾರ ಮಾಡೋ ಸಾಮರ್ಥ್ಯ ನಿನಗಿಲ್ಲ ಅಂದಿಂದ ಎಂದು ಉದ್ಧಾರ ಆಗ್ಬೇಕು ಹೇಳಿ? ಒಂದು ಈಟು ಏನಾರ ಪರಿಸರದ ಅಂತಾದ್ರೆ ಬೇಕು ಬೇಡ? ಏನೋ ಈ ನಾಡಿನ ಜನರ ಪುಣ್ಯ, ಮಹಾತ್ಮರು ಬಂದು ಎಚ್ಚರಗೊಳಿಸ್ಯಾರ. ಯಾ ಪುಣ್ಯಾತ್ಮರಿಗೆ ಇದು ಹತ್ತತ್ತು ಹೋಗ್ತೈತಿ ಅಂದ್ರೆ ಅದು ಏನೋ ಪುಣ್ಯದ ಕಾಲ ಹೇಳಿ ಕೆಚ್ಚರಿ. ಇಲ್ಲ ಅಂದ್ರೆ ಯಾರು ಹೇಳಿ ಹಿಂಗೆ ಹೋಗೋದನ್ನು ಇದ್ರಾಗ ಹಣಿಕೆ ಹಾಕೊಂತಾರೆ. ಅದ್ರಾಗ ಸುಖ, ಇದ್ರಾಗ ಸುಖ, ಬರೀ ಇಂದ್ರಿಯಗಳು ಮಜಾ ಮಾಡೋದ್ರಾಗ ಕಾಲ ಸತ್ತು ಹೋದ ಕೆಲಸ ಇಲ್ಲ. ಎಷ್ಟೋ ಜನ್ಮ ಹಾಳು ಮಾಡಿಕೊಟ್ಟಿಲ್ಲ. ಚಿಂತೆ ಬಿಡಿಸವ್ರು ಯಾರು? ಮತ್ತೊಟ್ಟು ಚಿಂತೆ 10,000 ಅದಾರ. ಎಲ್ಲಿ ಹೋದ್ರೂ ಚಿಂತೆ ಹಚ್ಚು ಮಾತಾ ಕೇಳ್ತೇವೆ ನಾವು. ಚಿಂತೆ ಕಳ್ಕೊಳ್ಳುವಂಥ ಮಾತು ಎಲ್ಲಿ ಸಿಗಬೇಕು ನಮಗೆ? ಚಿಂತೆ ಜಗಳ ಹಚ್ಚೋನ ಎಲ್ಲಿ ಆದರೂ ಸುದ್ದಿ? ಹೌದಿಲ್ಲ? ಜಗಳ ಹಚ್ಚೋದನ್ನ ಅವಾಗ ಜಗಳ ಹಚ್ಚಿ ಬಿಡೋದು, ಮೋಜು ನೋಡುವುದಿಲ್ಲ. ಕೋಹಕ ಬುದ್ಧಿ, ಚಿಲ್ಲರ ಬುದ್ಧಿ ನಮ್ಮಂತೆಯಲ್ಲಿ ನಡೆದಿಲ್ಲ. ವಂಶದವ್ರ ಮೇಲ್ಮಾಣಿಕೆ ಮಾಡಕ್ಕೆ ಹೊರಟ್ರದ ನಿಮ್ಮ ಪಾಪ ಐತಂತ. ದೇಶಭೇದ, ಕಾಲಭೇದ, ವಂಶಭೇದ, ವಿದ್ಯಾಭೇದ ನಮ್ಮಲ್ಲಿ ತರಬಾರ್ದು. ಕೇವಲ ಆತ್ಮವಿಚಾರ ನಡಿಬೇಕು ನೋಡಿ. ಅನಾತ್ಮ ವಿಚಾರ ತೊಡಗಿದ ನಾವು ಚಿಂತೆ ಹಚ್ತವು. ಆದ ಕಾರಣ ಅಂಥವು ಆ ಚಿಂತನದೊಳಗೆ ಆತ್ಮಚಿಂತನ ಬಿಟ್ಟು ಅನಾತ್ಮ ಚಿಂತನದಾಗ ತೊಡಗಬಾರ್ದು. ಜಡ ಬುದ್ಧಿ, ಜಡ ಸಂಘದಿಂದ ದೂರ ಇರ ಕಲಿಬೇಕು ನೋಡ್ರಿ. ಈ ಸ್ಥಿತಿ ನಮಗೆ ಅನುಭವಕ್ಕೆ ಬರೋ ಮಟ, ಅನುಭವಕ್ಕೆ ಬಂದ ಮ್ಯಾಗ ಅದಕ್ಕೇನು ಮಹತ್ವ ಅನಿಸೋದಿಲ್ಲ, ಏನು ಬಾಧೆ ಆಗೋದಿಲ್ಲ. ಒಮ್ಮೆ ಅದನ್ನು ಖಾತ್ರಿ ಮಾಡಿಕೊಂಡ್ರೆ ನಿನಗೆ ಯಾವ ಥರದ ಹಾನಿನೂ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತೆ. ಇದು ನನಗೆ ಸಂಬಂಧಿಸಿದ್ದಲ್ಲ ಅನ್ನೋ ಗಟ್ಟಿ ಆಕೈತಿ. ಚಿಂತೆ ಕಳ್ಕೊಂಡಿದ್ದವ್ರು ಯಾರದಾರ ಹೇಳಿ? ಯಾ ಜಗದ್ಗುರು, ಯಾ ಸ್ವಾಮಿ ಸನ್ಯಾಸಿಗಳು ಅದಾರ ಚಿಂತೆ ಕಳ್ಕೊಂಡು? ಆರಾಮಿರ್ಬೇಕಂತ ಎಲ್ಲರದು ಉದ್ದೇಶ ಐತಿ. ಯಾರು ಆರಾಮದಿರಿ ಹೇಳ್ರಿ? ಇದ್ರ ನೆನಪು ಮಾಡಿರ ಆರಾಮಿರಾಕೈತಾನೆ? ಅನಾತ್ಮ ಚಿಂತನದ ತೊಡಗಿದವ ಯಾವ ಆರಾಮದ ಹೇಳಿ? ಅದನ್ನು ಬಿಡು, ಅದನ್ನು ವಿಷಯ ಚಿಂತನೆ ತೊರೆ.
ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಅಂತ. ವಿಷಯ ಚಿಂತನೆ ಬಿಟ್ಟಾಗ ನಿನಗೆ ಆರಾಮಿನ ಭಾವದಾಗ ಇರಕ್ಕೆ ಬರ್ತೈತಿ. ಎಷ್ಟು ಹೇಳಿದ್ರು ಮತ್ತು ಅದನ್ನು ಬಿಡೋದಿಲ್ಲ ಚಾಳಿ. ಇದ್ರ ಆತ್ಮಚಿಂತನ ಬಲಿಬೇಕು. ಅವಾಗ ಅನಾತ್ಮ ಚಿಂತನದ ಇದು ಹೆಸನೆಲ್ಲ ಹೋಗಿಬಿಡ್ತದೆ, ಮರ್ಯಾಕೆ ಬರ್ತೈತೆ ಅದನ್ನು. ಇದ್ರ ಬಲಿತೆ ಅಂದ್ರೆ ಇದರ ಅಭ್ಯಾಸ ಜೋರಾತಂದ್ರೆ ಏನು, ಇದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಜೋರಾತಂದ್ರೆ, ಸತತ ಅಭ್ಯಾಸ ನಡೀತೀವಿ ಅಂದ್ರೆ ಅನಾತ್ಮ ಚಿಂತನದ ಇದೆಲ್ಲ ಹೋಗಿಬಿಡ್ತೈತೆ, ಎಲ್ಲ ಕಡಿಮೆ ಕೋತ ಬರ್ತೈತಿ. ಅವಾಗ ಅವಾಗ ಅನುಭವ ಬರೋಕೆ ಶುರು ಆಕೈತಿ. ಏನು ಒಂದೇ ಜನ್ಮಕ್ಕಾಗುವುದಲ್ಲ, ಜನ್ಮ ಜನ್ಮಾಂತರ ಇದಕ್ಕೆ ಪ್ರಯತ್ನ ಮಾಡಬೇಕು. ಆತ್ಮಚಿಂತನದ ಅಭ್ಯಾಸ ಅನೇಕ ಜನ್ಮಗಳಲ್ಲಿ ಇದರ ಚಿಂತನದ ಅಭ್ಯಾಸ ಶ್ರವಣ ಮನನ ನಿಧಿಧ್ಯಾಸನವನ್ನು ಯಾರು ಮಾಡ್ಕೊಂಡಿರ್ತಾರೆ ಅವು ಈ ಜನ್ಮದೊಳಗೆ ಅದು ಲಭಿಸ್ತೈತಿ. ಈ ಜನ್ಮದೊಳಗೆ ಅವಾಗ ಜ್ಞಾನೋದಯ ಆಗೈತೆ, ಸಮಾಧಿ ಐತೈತೆ ಅಂದ್ರೆ ಅನೇಕ ಜನ್ಮಗಳ ದುಡಿಕೈತೆ ಅಂತ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕ ಮದುವೆ ಹೇಳ. ಆ ಸ್ಥಿತಿಯನ್ನು ಪಡಿಬೇಕಾತಂದ್ರೆ ಅನಂತ ಜನ್ಮಗಳ ಅಭ್ಯಾಸ ಮಾಡ್ಯಾರವ್ರು. ಎಷ್ಟೋ ಜನ್ಮಗಳು, ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು. ಬಹುನಾಮ್ ಜನ್ಮನಾಮಂತೆ ಮಾಮೇತಿ ಪರಂತಪಃ ಅಂತ. ಅರ್ಜುನ, ಈ ಸ್ಥಿತಿಯನ್ನು ನಾವು ಪಡಿಬೇಕಾತಂದ್ರೆ ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ ಬೇಕಿದೆ ಅಂತ. ಈ ಜನ್ಮದೊಳಗೆ ಅವಾಗ ಆಗೈತೆ ಅಂದ್ರೆ ಅನೇಕ ಜನ್ಮಗಳ ಪ್ರಯತ್ನ ಮಾಡ್ಯಾನಂತ ತಿಳ್ಕೊಬೇಕು ನಾವು. ಅಭ್ಯಾಸ ಮಾಡ್ಬೇಕು. ನಮ್ಮ ಆತ್ಮ ಬಗ್ಗೆ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಅಭ್ಯಾಸ ಮಾಡಿದ ಇದು ಸಿದ್ಧಿಸ್ತದೆ. ಈ ಅಭ್ಯಾಸದೊಳಗಿದ್ದವನು ಶರೀರ ಪಾತಕವ, ಹೌದಿಲ್ಲ? ಎಲ್ಲಿ ಸಾಧನ ಬಿಟ್ಟಿರ್ತಾನೆ ಮತ್ತೆ ಪುನಃ ಅಲ್ಲಿಂದ ಚಾಲು ಆಕೈತೆ. ಮತ್ತೊಂದು ಜನ್ಮಕ್ಕೆ ಬಂದ ಮ್ಯಾಗ ಅಂತ ಶರೀರ ಬರ್ಬೇಕು ಮತ್ತೆ, ಹೌದಿಲ್ಲ? ಅಂಥ ಮನುಷ್ಯನ ಶರೀರ ಬಂದಾಗ ಮತ್ತೆ ಅಲ್ಲಿಂದ ಎಲ್ಲಿಂದ ಸಾಧನ ಸ್ಥಗಿತ ಆಗಿರುತ್ತೆ ಅಲ್ಲಿಂದ ಮುಂದುವರಿತೈತಿ. ನೀ ಗಳೆ ಹೊಡ್ಯಾಕೆ ಹೋಗಿರ್ತೀನಿ, ರೊಟ್ಟಿ ಕಟ್ಕೊಂಡೆ ಹೋಗಿರ್ತೀವಿ, ಹೊತ್ತು ಮುಣಗುಮಟ ಹೊಡೆದ್ರು ಆಗುದಿಲ್ಲ ಅದು, ಹೌದಿಲ್ಲ? ಅದನ್ನ ಹಂಗಾರೆ ಮರನೇ ದಿನ ಹೋಗಿ ಅದಕ್ಕೆ ಒಮ್ಮೆಲಿಗೆ ಹಚ್ತಿಲ್ಲ ಅದನ್ನು. ಹಂಗೆ ಇದು ಆ ಜನ್ಮದಾಗ ಎಲ್ಲಿ ಮಠ ಸಾಧನೆ ಮಾಡಿರ್ತೀವಿ ಅಲ್ಲಿಂದ ಅದು ಮುಂದುವರಿತೈತಿ ಮತ್ತೆ. ಅದಕ್ಕೆ ಅಭ್ಯಾಸ ನಿರಂತರ ಮಾಡಬೇಕಾಗೈತಿ. ಅಂಥ ಸಂಘ ಪ್ರಯತ್ನ ಅದ್ರ ಕಡೆ ಒಲವು ಇದ್ರ ಕೆಲಸ ಆಕೈತಿ. ಎಲ್ಲರೂ ಸುಖದಿಂದ ಇರ್ಬೇಕಂತ ಸಾಲಿ ಕಲಿಯಾಕತ್ತೀರಿ, ಹೌದಿಲ್ಲ? ಸಾಲಿ ಕಲಿತು ಯಾರ್ಯಾರು ಎಷ್ಟೆಷ್ಟು ಸುಖ ಹೊಂದಿರಿ ನೋಡ್ಕೊರಿ. ನಿಮ್ಮ ವಿದ್ಯಾ ಸಂಕಟ ಕಳಿ ವಿದ್ಯಾನೋ ಮತ್ತೊಟ್ಟು ಸಂಕಟ ಹಚ್ಚು ವಿದ್ಯಾನೋ ಅದಂತ. ಸಾ ವಿದ್ಯಾ ಯಾವ ವಿಮುಕ್ತೈ ಅಂತ. ಯಾವ ತಿಳುವಳಿಕೆ, ಯಾವ ಜ್ಞಾನ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತತಿ ಆ ವಿದ್ಯೆಯನ್ನು ಕಲಿರೋರು. ಇದು ಅನಾತ್ಮ ವಿದ್ಯೆಗಳು ಯಾವುವು ನಮ್ಮ ದುಃಖದಿಂದ ಬಿಡುಗಡೆ ಮಾಡೋದಿಲ್ಲ. ಕಾಕುಪೋಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗಬಲ್ಲವೇ ಅಂತ. ಬ್ರಹ್ಮವಿದ್ಯೆ ಆತ್ಮವಿದ್ಯೆಯನ್ನು ಬಿಟ್ಟು ಉಣ್ಣುಳಿದ ವಿದ್ಯೆಗಳೆಲ್ಲವೂ ಅನಾತ್ಮ ವಿದ್ಯೆಗಳು, ಅಪರಾ ವಿದ್ಯೆಗಳು ಅಂತಾರೆ. ಪರಾವಿದ್ಯೆ ಅಂದರೆ ಶ್ರೇಷ್ಠವಾದಂಥ ವಿದ್ಯೆ ಅಂದರೆ ಇದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಎಲ್ಲ ಉಪನಿಷತ್ತುಗಳು ವೇದಗಳು ಅದನ್ನು ಎಚ್ಚರಿಗೊಳಿಸ್ತವೆ. ಅಂಥ ಉನ್ನತ ಇದೈತಿ ನಮ್ಮ ಭಾರತೀಯ ಇದರೊಳಗೆ. ಅತ್ಯಂತ ಉನ್ನತ ಸ್ಥಿತಿಯನ್ನು ಮುಟ್ಟಿದ್ದು ಒಂದು ಕಾಲದೊಳಗೆ ಅವೆಲ್ಲ ವೇದ ಕಾಲದೊಳಗೆ. ಎಲ್ಲರೂ ಸಹಿತ ಅದೇ ಚಿಂತನದೊಳಗೆ ಕಾಲ ಕಳೀತಿದ್ರು. ಅನಾತ್ಮ ಚಿಂತನೆ ವ್ಯವಹಾರಿಗಿನ ವ್ಯವಹಾರಕ್ಕೆ ಎಷ್ಟು ಬೇಕು ಕಷ್ಟ, ಇದರೊಳಗೆ ಲಾಭ ಐತೆ ಅಂತ ತಿಳ್ಕೊಂಡು ಅದೇ ನೆನವನಾಗ ಇರ್ತಿದ್ರು ಅವರೆಲ್ಲ. ನಾವು ಇನ್ನೂ ಎಷ್ಟು ಕೋಟಿ ಜನ್ಮ ಹಿಡಿತೈತೇನೋ ಏನೋ ನಾವು ಅದನ್ನು ಹೊಂದಬೇಕಂದ್ರೆ. ಬರೇ ಒಂದನ್ನು ನೋಡಿ ಒಂದು ಇಂದ್ರಿಯಗಳ ಮಜಾ ಮಾಡ್ಕೊಂತ ಅದರಾಗ ವೇಳೆ ಕಳೆದು ಜನ್ಮ ಜನ್ಮಾಂತರ ತಿರುಗಲಿಕ್ಕತ್ತೀರಿ ಎಲ್ಲೋ. ಜನ್ಮದ ದುಃಖದಿಂದ ನಾವು ಬಿಡುಗಡೆ ಹೊಂದಬೇಕನ್ನೋ ಹಂಗಿದ್ರೆ ಇದು ಒಂದೇ ಉಪಾಯ. ಇದಕ್ಕೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು. ಯಾರು ಅದನ್ನು ಅನುಭವ ಮಾಡ್ಕೊಂಡಿರ್ತಾರೆ ಅವರ ಸಂಪರ್ಕ ಮಾಡು, ಅವರು ಎಚ್ಚರಗೊಳಿಸ್ತಾರೆ. ಅಲ್ಲಿ ಶಿವಾದಿಗಳನ್ನು ಮಾಡಿ ಇದನ್ನು ಕಲಿ, ಈ ವಿದ್ಯೆಯನ್ನು ಕಲಿ, ಆತ್ಮವಿದ್ಯೆಯನ್ನು. ಅವತಾರಿ ಪುರುಷರು ಅಲ್ಲಿ ಸೇವಾ ಮಾಡಿ ಅದನ್ನು ಕಳ್ಕೊಂಡ್ರು. ರಾಮ ಕೃಷ್ಣ ಅವತಾರಿ ಪುರುಷರು ಅಲ್ಲಿ ಗುರುಗಳಲ್ಲಿ ಯಾಕ್ರಿ ಸೇವಾದಿಗಳನ್ನು ಮಾಡಿ, ಸಾಂದೀಪ ಮುನಿಗಳ ಹತ್ರ ಕೃಷ್ಣ, ವಶಿಷ್ಠರ ಹತ್ರ ರಾಮ ಸೇವಾದಿಗಳನ್ನು ಮಾಡಿ ಈ ವಿದ್ಯೆಯನ್ನು ಕಲ್ತ್ರು. ಹೆಚ್ಚಿನವ್ರು ನೀವು ಅವ್ರಕ್ಕಿಂತ ಯಾಕ್ರಿ ಯುದ್ಧಲ್ಲಿ ಬಂದು ಹೇಳಕ್ ಹೋದ್ರು. ಇನ್ನಟ್ಟು ಬಂದು ಕುಂಡ್ರದಲ್ಲ ಒಂದಿಟ್ಟು ನನಗೆ ಕೆಲಸ ಐತ್ರಿ ಹೋಗಿ ಬರ್ತೇನೆ ರೀ ಅಜ್ಜಾರ, ಬರ್ತೇನೆ ರೀ ಮತ್ತೆ ಸಂಜೆಗೆ ಬರ್ತೇನೆ ನಾ ಅಂತ.
ಹೌದಿಲ್ಲ, ಹೊಳ್ಳಿ ಸಿಗಲ್ಲ. ಎಲ್ಲಿ ಬರ್ಬೇಕ್ರಿ? ಶಾಸ್ತ್ರಿ ಬಿಟ್ಟು ಗುಲೆ ಮುಗುಳು ಸುಟ್ಟು ಬೇಕು ನಂಗೆ ಬುದು ಎದ್ದು ಹೋಗ್ಬಿಡವ್ರು ಎಲ್ಲರೂ. ಯಾರು ಇಲ್ಲ ಅಂತ ವಾತಾವರಣ ಇರ್ತಿತ್ತು. ಏನ್ ಬೇಕಾಗಿಲ್ಲಪ್ಪ ಇದು ಯಾರಿಗೆ ಅಂತಿದ್ರ ಜಾಬ್. ನಮ್ಮನ್ನು ಕುಂಡ್ರಿಸಿ ಹೋಗ್ಬಿಡ್ತಿದ್ರು ಎಲ್ಲ. ಕಸ ಹೊಡ್ಯಾವ್ರಿಲ್ಲ ಹೋಗ. ಕಸ ಹೊಡ್ಯಾಕ ತಾವ ಒಂದಿನ ಕಸ ಹೊಡ್ಯಾತಾರ ಅಜ್ಜ. ನಾನು ಕೈಯನ್ನು ಕಸ್ಗೊಂಡು ಅಜ್ಜ ಬ್ಯಾಡ್ರಿಪ್ಪ ನಾ ಹೊಡಿತೀನಿ ಅಂತ ಹೋಗ್ಬಿಡವ್ರು ಯಾರು. ಎಲ್ಲರೂ ನೀವು ಬಸವನಪ್ಪ ಸೊಸೆ ಮಂಗಳಾರ ಸಾಯ್ತೆ ಅಂತ ಎದ್ದು ಬಿಡ ಅವನು ಇನ್ನೂರು ಯಾರು ಇಲ್ಲ ನಾನು ಅಜ್ಜಾರು ನಾನು ಇಬ್ರು. ಅದಕ್ಕೆ ಹೇಳ್ತಿದ್ರು ಅವರು, ಇವು ಎಲ್ಲ ಈ ಉಪಯೋಗ ಇದ್ದವು ಎಲ್ಲ ಹೋಗ್ಬಿಡ್ತೀವಿ, ಉಪಯೋಗ ಇಲ್ಲದ್ದು ಅದಾವ ಇಲ್ಲೆಲ್ಲ. ಇವು ಒಂದಷ್ಟು ಯಾಕ್ರಿ ಮಟ್ಟೆಲ್ವು ಏನು ಸುಳಿ ಮದುವೆ ಆಗಲಿ ಇದ್ದದ್ದು ಇಂಥವು ಬಿಟ್ಟು ಹೋಗಿರಿ. ನಾವು ಎಲ್ಲ ಅನುಕೂಲ ಇದ್ದವ್ರು ತಡ ಇಲ್ಕ ಕೇಳಿ ಮೇಲೆ ಎದ್ದು ಹೋಗ್ಬಿಡ್ತಿದ್ರಿ. ಹೌದಿಲ್ಲ? ಇಂಥವನ್ನೆಲ್ಲ ಬಿಟ್ಟು ಬೇಕಲ್ಲ. ಮತ್ತೆ ಏನು ಇವು ಮದುವೆ ಇಲ್ಲದ ಯಾವ ಕೇಳುವ ಇಲ್ಲ. ಇವು ಬಿಟ್ಟು ಬೇಕಲ್ಲ. ಮಟ್ಟೆಲ್ವು ಇವು ಜಟ್ ಬಿದ್ದದ್ದು ಇದು ಇರ್ತಾವಲ್ಲ, ನೆಲ ಹಿಡ್ದದ್ದು, ಎಲ್ಲಿ ಹೋಗ್ಲಾರ್ದಂತ. ಅದು ಯಪ್ಪ ನಮ್ಗೆ ಇಲ್ಲೇ ಇರ್ತೇವೆ ನಾವು, ಯಪ್ಪ ಅಲ್ಲೇ ಹಾಸಿಗೆ ಉಳ್ಳಾಡೋದು, ಅಲ್ಲೇ ಹೇಳೋದು, ಇಂಥವನ್ನೆಲ್ಲ ಇಲ್ಲಿ ಬಿಟ್ಟು ಹೋಗಿದ್ವಿ. ಏನಾಗ್ಬೇಕಿದ್ದು? ಗಟ್ಟಿದ್ದವ್ರು ಮಾಡ್ಕೋಬೇಕಿಲ್ಲೋ ಕೆಲಸ ಇದು. ಒಬ್ಬರ ಸಂಶಯ ಇಷ್ಟು ಅಡ್ಡಾಡಿದ್ರು ಒಬ್ಬರು ಅದ್ರ ಬಗ್ಗೆ ಇದೆ. ಹೌದಿಲ್ಲ? ಅದಕ್ಕೆ ಮೊದಲು ಮಾಡ್ಕೋರಿ ಈ ಕೆಲಸ. ತಡ ಮಾಡಕ್ಕೆ ಹೋಗ್ಬೇಡ್ರಿ, ತಳುವುದೇ ಮಾಡ್ಬೋದು. ಈ ಕೆಲಸ ಸಿಕ್ಕಂತ ಏನೋ ಒಂದು ಒಳ್ಳೆಯ ಅಂತ ವಿಚಾರಗಳನ್ನು ಉಳಿಸುವರಿ, ಕಾಕೊಂಡು ಹೋಗ್ರಿ ಅದನ್ನು. ನಿನಗೆ ಜನ್ಮಾಂತರದ ಒಂದು ದೊಡ್ಡ ಸಂಪತ್ತು. ನಾನು ನಡೀತೀನಿ. ನೀವು ಓದಿರ ನಾನು ಹುಬ್ಳಿಗೆ ಹೋಗ್ಬರ್ತಾನೆ. ಓದ್ಬೇಕಾದ್ರೆ ಮಲ್ಕಾಜಿ